ದಿನದಿಂದ ದಿನಕ್ಕೆ ಕುತೂಹಲ ಕೆರಳಿಸುತ್ತಿರುವ ಬಿಗ್ ಬಾಸ್ ಸೀಸನ್ 11 ಈಗ ಮಹತ್ವದ ಘಟ್ಟಕ್ಕೆ ಬಂದಿದೆ. 11 ವಾರ ಕಳೆದಿದ್ದು ಈ ವಾರ ಬಿಗ್ ಮನೆಯಿಂದ ಎಲಿಮಿನೇಟ್ ಆಗೋರು ಯಾರು ಎಂಬ ಪ್ರಶ್ನೆಗೆ ಉತ್ತರ ನಾವು ಕೊಡ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಲು 8 ಜನ ನಾಮಿನೇಟ್ ಆಗಿದ್ರು. ಈ 8 ಜನರಿಗೆ ಬಂದಿರುವ ಓಟುಗಳನ್ನು ಗಮನಿಸಿದಾಗ 5 ಜನ ಸೇಫ್ ಝೋನ್ ನಲ್ಲಿ ಇದ್ದಾರೆ. ಉಳಿದಂತೆ 3 ಜನ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಎನ್ನಲಾಗ್ತಿದೆ. ಈ ಡೇಂಜರ್ ಝೋನ್ ನಲ್ಲಿ ಇರುವ 3ರಲ್ಲಿ ಯಾರು ಬೇಕಾದ್ರೂ ಎಲಿಮಿನೇಟ್ ಆಗಬಹುದು. ಹಾಗಾದ್ರೆ ಈವರೆಗೆ ಬಂದಿರುವ ಓಟುಗಳ ಪ್ರಕಾರ ಯಾರು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಅನ್ನೋದನ್ನ ತಿಳಿಯೋಣ. ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಅಂದ್ರೆ ತ್ರಿವಿಕ್ರಮ್, ಭವ್ಯ, ಧನ್ರಾಜ್, ಮೋಕ್ಷಿತಾ, ಶಿಶಿರ್, ಚೈತ್ರ, ಹನುಮಂತು, ರಜತ್. ಇವರಲ್ಲಿ ತುಂಬಾ ಜನರಿಗೆ ತುಂಬಾ ಒಳ್ಳೆಯ ಓಟುಗಳು ಬಂದಿವೆ. ಹೀಗೆ ಅಧಿಕ ಓಟುಗಳನ್ನು ಗಳಿಸಿಕೊಂಡು ಮೊದಲ ಸ್ಥಾನದಲ್ಲಿ ಇರುವುದು ಹನುಮಂತ ಅವರು. ಹೌದು, ಈ ವಾರವೂ ಕೂಡ ಅತ್ಯಂತ ಹೆಚ್ಚು ಓಟುಗಳು ಹನುಮಂತ ಅವರಿಗೆ ಬಂದಿವೆ. ಇನ್ನು 2ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಕಾಣಿಸಿಕೊಂಡಿದ್ದಾರೆ. ಅಂದ್ರೆ ಹನುಮಂತನ ನಂತರ ಹೆಚ್ಚು ಮತಗಳನ್ನ ತ್ರಿವಿಕ್ರಮ್ ಪಡೆದಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಮೋಕ್ಷಿತಾ ಪೈ ಅವರು ಇದ್ದಾರೆ. 4ನೇ ಸ್ಥಾನದಲ್ಲಿ ರಜತ್, 5ನೇ ಸ್ಥಾನದಲ್ಲಿ ಭವ್ಯಗೌಡ ಅವರಿದ್ರೆ ಉಳಿದಂತೆ 3 ಜನ ಸ್ಪರ್ಧಿಗಳು ಅಂದ್ರೆ ಶಿಶಿರ್, ಚೈತ್ರ, ಧನ್ರಾಜ್ ಬಾಟಮ್ ಅಲ್ಲಿ ಉಳಿದುಕೊಂಡಿದ್ದಾರೆ. ಈ 3ರಲ್ಲಿ ನೋಡಿದ್ರೆ ಶಿಶಿರ್ ಅವರ ಆಟ ಸ್ವಲ್ಪ ಉತ್ತಮವಾಗಿದೆ. ಹೀಗಾಗಿ ಈ ವಾರ ಶಿಶಿರ್ ಸೇವ್ ಆಗಬಹುದು. ಅದೇ ರೀತಿ ಧನ್ರಾಜ್ ಕೂಡ ತಮ್ಮ ಆಟವನ್ನ ತೋರಿಸುತ್ತಿದ್ದು ಅವರು ಕೂಡ ಈ ವಾರ ಸೇವ್ ಆಗುವ ಎಲ್ಲಾ ಚಾನ್ಸ್ ಇದೆ. ಆದ್ರೆ ಇದನ್ನು ಖಚಿತವಾಗಿ ಹೇಳಲು ಆಗುವುದಿಲ್ಲ. ಯಾಕಂದ್ರೆ ಬಿಗ್ ಬಾಸ್ ಈ 3ರಲ್ಲಿ ಯಾರನ್ನು ಬೇಕಾದ್ರೂ ಹೊರಗೆ ಕಳಿಸಬಹುದು. ಆದ್ರೆ ಮೂಲಗಳ ಪ್ರಕಾರ ಚೈತ್ರ ಕುಂದಾಪುರ ಬಿಗ್ ಮನೆಯಿಂದ ಎಲಿಮಿನೇಟ್ ಆಗುವ ಎಲ್ಲಾ ಚಾನ್ಸ್ ಇದೆ ಎಂದು ಹೇಳಲಾಗ್ತಿದೆ. ಒಟ್ಟಿನಲ್ಲಿ ವೀಕ್ಷಕರಿಗೆ ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಎಂಬ ಕುತೂಹಲ ಮೂಡಿದ್ದು ಅದಕ್ಕೆ ಕಾದು ನೋಡಬೇಕಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.